ಕೆಲವು ಸಿನಿಮಾಗಳೇ ಹಾಗೆ ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಬರೀ ಸಿನಿಮಾ ಅಂತ ಅನ್ಸಲ್ಲ, ಒಂದು ಕಂಪ್ಲೀಟ್ ಜರ್ನಿ ಆಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ದ ಒಡಸಿ ಅಂತದ್ದೇ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಮ್ಯಾಟ್ ಡೆಮಾನ್, ಟಾಮ್ ಹಾಲ್ಯಾಂಡ್, ಝೆಂಡಾಯಾ, ಆನೆ ಹ್ಯಾಥ್ವೆ, ರಾಬರ್ಟ್ ಪ್ಯಾಟಿನ್ಸನ್ ಹೀಗೆ ಒಂದು ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ. ಟ್ರೈಲರ್, ಪ್ರಮೋಷನಲ್ ಮೆಟೀರಿಯಲ್ಸ್ ನೋಡಿದಾಗಲೇ ಎಕ್ಸ್ಪೆಕ್ಟೇಷನ್ಸು ಸಖತ್ ಜಾಸ್ತಿ ಇತ್ತು. ನೋಲನ್ ಈ ಸಲ ಮೈಥಾಲಜಿನ ಹೇಗೆ ಸ್ಕ್ರೀನ್ ಮೇಲೆ ತರ್ತಾರೆ, ಜಗತ್ತಿನಲ್ಲೇ ಫಸ್ಟ್ ಟೈಮ್ ಇಡೀ ಸಿನಿಮಾವನ್ನ ಐಮ್ಯಾಕ್ಸ್ ಕ್ಯಾಮರಾಸ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಇಂಪ್ರೆಸ್ ಮಾಡ್ತು, ಏನೆಲ್ಲ ಸ್ವಲ್ಪ ಡಿಪ್ರೆಸ್ ಮಾಡ್ತು, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ಈ ವಿಡಿಯೋಗೆ ಒಂದು ಹೈಪ್ ಕೊಡಿ, ಆಗ ಇನ್ನಷ್ಟು ಸಿನಿಮಾ ಆಸಕ್ತರಿಗೆ ಈ ವಿಡಿಯೋ ತಲುಪುತ್ತೆ. ಮೊದಲನೇದಾಗಿ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ಟ್ರೋಜನ್ ವಾರ್ ಮುಗಿದ್ಮೇಲೆ ಇದಾಕ ರಾಜ ಒಡಿಶಿಯಸ್ ತನ್ನ ಮನೆಗೆ ವಾಪಸ್ ಹೋಗೋದಕ್ಕೆ ಪ್ರಯತ್ನ ಶುರು ಮಾಡ್ತಾನೆ. ಆದ್ರೆ ಆ ಪ್ರಯತ್ನ ಅಷ್ಟು ಸುಲಭ ಇರಲ್ಲ. ಸೈಕ್ಲೋಪ್ಸ್, ಸೈರನ್ಸ್, ಪೊಸಿಡನ್ನ ಕೋಪ ಹೀಗೆ ಒಂದೊಂದು ಅಡಚಣೆಗಳು ಅವನ ದಾರಿಯಲ್ಲಿ ನಿಲ್ಲುತ್ತೆ. ಆದ್ರೆ ಇದು ಕೇವಲ ಮನೆಗೆ ವಾಪಸ್ ಹೋಗುವಂತಹ ಕತೆ ಅಲ್ಲ. ಯುದ್ಧ ಒಬ್ಬ ಮನುಷ್ಯನ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರುತ್ತೆ, ಅವನ ಮನಸ್ಸನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಸಾಕಷ್ಟು ಎಮೋಷನಲ್ ಡೆಪ್ತ್ ಒಂದಿಗೆ ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ಮೊದಲನೇದಾಗಿ ವಾವ್ ಅಂತ ಅನ್ಸಿದ್ದು ಇಲ್ಲಿನ ಸ್ಕೇಲ್. ನಾನು ಇದನ್ನ ಡಾಲ್ಬಿ ಸಿನಿಮಾದಲ್ಲಿ ನೋಡಿದೆ ಅಂಡ್ ಹಾನೆಸ್ಟ್ಲಿ ಹೇಳಬೇಕು ಅಂದ್ರೆ ಪ್ರತಿ ಫ್ರೇಮ್ ನೋಡ್ತಾ ಇದ್ರೆ ಇದನ್ನ ದೊಡ್ಡ ಸ್ಕ್ರೀನ್ಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ ಅನ್ನುವಂತಹ ಫೀಲಿಂಗ್ ಬಂತು. ನೀವು ಈ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಬಿಗ್ಗೆಸ್ಟ್ ಸ್ಕ್ರೀನ್ ಅಂಡ್ ಬೆಸ್ಟ್ ಸೌಂಡ್ ಸಿಸ್ಟಮ್ ಇರುವಂತಹ ಥಿಯೇಟರ್ ನಲ್ಲೇ ವಿಟ್ನೆಸ್ ಮಾಡಿ ಅನ್ನೋದು ನನ್ನ ಸಜೆಷನ್. ಹೊಯ್ಟೆ ವ್ಯಾನ್ ಹೊಯ್ಟೆಮಾ ಅವರ ಸಿನಿಮಾಟೋಗ್ರಫಿ, ರಿಯಲಿಸ್ಟಿಕ್ ಫಿಲ್ಮ್ ಮೇಕಿಂಗ್, ಉಸಿರನ್ನ ಎಬ್ಸುವಂತಹ ಬ್ಯಾಟಲ್ ಸೀಕ್ವೆನ್ಸ್ ಗಳು ಮತ್ತೆ ಲುಡ್ವಿಗ್ ಗೊರಾನ್ಸನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೇರಿ ಈ ವರ್ಷದ ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಗಳಲ್ಲಿ ಒಂದನ್ನ ಕ್ರಿಯೇಟ್ ಮಾಡಿದೆ. ಸೌಂಡ್ ಡಿಸೈನ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಕೆಲವೊಂದು ಸೀನ್ಸ್ ನಲ್ಲಿ BGM ಮತ್ತೆ ವಿಜುವಲ್ಸ್ ಒಟ್ಟಿಗೆ ಸೇರಿದ್ವು. ಗೂಸ್ ಬಂಪ್ಸ್ ಮೂಮೆಂಟ್ಸ್ ಗಳ ರಾಶಿನೇ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತೀನಿ. ನನಗೆ ಇಲ್ಲಿ ಇಷ್ಟ ಆದಂತಹ ಇನ್ನೊಂದು ವಿಷಯ ಅಂದ್ರೆ ಪರ್ಫಾರ್ಮೆನ್ಸಸ್. ಮ್ಯಾಟ್ ಡೆಮಾನ್ ಅವರು ಒಡೇಶಿಯಸ್ ಪಾತ್ರವನ್ನ ತುಂಬಾ ಮೆಚುರಿಟಿ ಜೊತೆಗೆ ಕ್ಯಾರಿ ಮಾಡಿದ್ದಾರೆ. ಟಾಮ್ ಹಾಲಾಂಡ್, ಆನ್ ಹ್ಯಾಥ್ವೆ, ರಾಬರ್ಟ್ ಪ್ಯಾಟಿನ್ಸನ್ ಮತ್ತೆ ಉಳಿದ ಸಪೋರ್ಟಿಂಗ್ ಕಾಸ್ಟ್ ಎಲ್ರಿಗೂ ತಮ್ಮ ತಮ್ಮ ಮೊಮೆಂಟ್ಸ್ ಇದೆ ಮತ್ತೆ ಆ ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಯಾವ ಒಂದು ಪಾತ್ರವು ಮತ್ತೊಂದನ್ನ ಓವರ್ ಶಾಡೋ ಮಾಡಲ್ಲ. ಪ್ರತಿ ಪಾತ್ರಕ್ಕೂ ಒಂದು ತಕ್ಕ ಸ್ಕ್ರೀನ್ ಟೈಮ್ ಇದೆ ಅಂಡ್ ಎಲ್ಲರೂ ಆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ನಲ್ಲಿ ಶೈನ್ ಆಗಿದ್ದಾರೆ ಅಂತ ಹೇಳ್ಬೋದು. ನೋಲನ್ ಅವರು ಮೈಥಾಲಜಿನ ಕೇವಲ ವಿಜುವಲ್ ಸ್ಪೆಕ್ಟಿಕಲ್ ಆಗಿ ತೋರಿಸ್ದೆ, ಪಾಪ ಪ್ರಜ್ಞೆ, ವಾರ್ ಹುಡ್ಸ್ ಅಂತಹ ಟ್ರಾಮಾ ಮೇಲೆ ಫೋಕಸ್ ಮಾಡಿರುವಂತಹ ರೀತಿ ಕೂಡ ವರ್ಕ್ ಆಯ್ತು. ಪ್ರತಿ ಐಲ್ಯಾಂಡು, ಪ್ರತಿ ಅಡಚಣೆ ಕತೆಗೆ ಒಂದು ಹೊಸ ಫ್ಲೇವರ್ ಕೊಡುತ್ತೆ. ಆಲ್ಮೋಸ್ಟ್ 3 ಗಂಟೆ ರನ್ ಟೈಮ್ ಇದ್ರೂ ಸಹ ಕತೆ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಬೋರ್ಡಮ್ ಅನ್ಸುವಂತಹ ಫೀಲು ಬಹಳ ಕಮ್ಮಿ. ನೋಲನ್ ಅವರ ಸಿನಿಮಾಗಳಲ್ಲಿ ಕಥೆಯಲ್ಲಿ ಒಳಗೊಂಡಿರುವಂತಹ ಪಾತ್ರಗಳ ಜೊತೆಗೆ ಟೈಮ್ ಅನ್ನೋದು ಅವರ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಇಲ್ಲೂ ಕೂಡ ಆ ಒಂದು ಟಿಪಿಕಲ್ ನೋಲನ್ ಎಲಿಮೆಂಟ್ ಇದೆ. ಅಷ್ಟೇ ಅಲ್ಲ, ಕೆನ್ ಐ ಟ್ರೈ ಅನ್ನೋಂತಹ ಒಂದು ಡೈಲಾಗ್ಗೆ ಇಡೀ ಥಿಯೇಟರ್ ಎರೆಪ್ಟ್ ಆಗ್ಬಿಡುತ್ತೆ. ಆ ಮೊಮೆಂಟ್ ನಿಜವಾಗ್ಲೂ ಗೂಸ್ ಬಂಪ್ಸ್ ಎಲ್ಲ ತರಿಸ್ತು. ಹೆಚ್ಚಾಗಿ ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ, ಬಟ್ ಇದನ್ನ ಆಲ್ರೆಡಿ ನೋಡಿರೋರ್ಗೆ ಆ ಸೀನ್ ನ ಮ್ಯಾಜಿಕ್ ಅರ್ಥ ಆಗಿರುತ್ತೆ. ಇನ್ನು ಇಲ್ಲಿ ನನಗೆ ಏನ್ ಅಷ್ಟಾಗಿ ವರ್ಕ್ ಆಗ್ಲಿಲ್ಲ ಅನ್ನುವಂತಹ ಆಸ್ಪೆಕ್ಟ್ಸ್ ನ ಬಗ್ಗೆ ಹೇಳೋದಾದ್ರೆ, ಕೆಲವೊಂದು ಎಮೋಷನಲ್ ಮೂಮೆಂಟ್ಸ್ಗೆ ಇನ್ನೂ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಟ್ಟಿದ್ರೆ ಇಂಪ್ಯಾಕ್ಟ್ ಇನ್ನಷ್ಟು ಜಾಸ್ತಿ ಇರಬಹುದಾಗಿತ್ತು ಅಂತ ಕೂಡ ಅನಿಸ್ತು. ಅಂಡ್ ಇನ್ನೂ ಕೆಲವು ಕಡೆ ಸಿನಿಮ್ಯಾಟಿಕ್ ಲಿಬರ್ಟಿ ಹೆಚ್ಚಾಗಿ ತಗೊಂಡ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಬಂತು. ಬಟ್ ಎನಿವೇಸ್, ಇದು ಯಾವುದು ಸಹ ಮೇಜರ್ ನೆಗೆಟಿವ್ಸ್ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಇವು ಹ್ಯಾಂಪರ್ ಕೂಡ ಮಾಡ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ, ದ ಒಡಸಿ ಈ ವರ್ಷದ ಬಿಗ್ಗೆಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಗಳಲ್ಲಿ ಒಂದು. ಇದನ್ನ ಫೋನ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೋಡ್ ಮುಗಿಸುವಂತಹ ಸಿನಿಮಾ ಅಲ್ಲ. ಸಾಧ್ಯವಾದಷ್ಟು ಬಿಗ್ಗೆಸ್ಟ್ ಸ್ಕ್ರೀನ್ ಮೇಲೆ ವಿಟ್ನೆಸ್ ಮಾಡಬೇಕು. ಕ್ರಿಸ್ಟೋಫರ್ ನೋಲನ್ ಅವರ ಫಿಲಂ ಮೇಕಿಂಗ್ ಇಷ್ಟಪಡೋರಿಗೆ ಮಾತ್ರ ಅಲ್ಲ, ದೊಡ್ಡ ಥಿಯೇಟ್ರಿಕಲ್ ಸ್ಪೆಕ್ಟಕಲ್ ಹುಡುಕ್ತಾ ಇರುವಂತಹ ಯಾರಿಗಾದ್ರೂ ಇದು ಮಿಸ್ ಮಾಡಬಾರ್ದಾದಂತಹ ಸಿನಿಮಾ ಅಂತ ಖಂಡಿತ ಹೇಳ್ತೀನಿ. ಇದಾಗಿತ್ತು ದ ಒಡಸಿ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು? ಡಾಲ್ಬಿ, ಐಮ್ಯಾಕ್ಸ್ ಅಥವಾ ರೆಗ್ಯುಲರ್ ಸ್ಕ್ರೀನ್ ಯಾವ ಫಾರ್ಮ್ಯಾಟ್ ಅಲ್ಲಿ ನೋಡಿದ್ರಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.